ಶಿಕ್ಷಣ ಎಲ್ಲರ ಮೂಲಭೂತ ಹಕ್ಕು ಅಂತ ನಾವು ಸಂವಿಧಾನದಲ್ಲಿಯೇ ಬರೆದುಕೊಂಡಿದ್ದೇವೆ. ಆದರೆ ಐಟಿಡಿಪಿ ಇಲಾಖೆ ಎಡವಟ್ಟಿನಿಂದಾಗಿ ಈಗ ತಾನೇ ಶಾಲಾ ಪೂರ್ವ ಶಿಕ್ಷಣಕ್ಕೆ ಕಾಲಿಡುತ್ತಿರುವ ಈ ಪುಟಾಣಿಗಳಿಗೆ ಕಲಿಸುವ ಶಿಕ್ಷಕ ಶಿಕ್ಷಕಿಯರೇ ಇಲ್ಲ. ಹೌದು, ಇಂತಹ ನಾಚಿಕೆಗೇಡಿನ ಸಂಗತಿ ಇರುವುದು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ದಿಡ್ಡಳ್ಳಿ ಪುನರ್ವಸತಿ ಗ್ರಾಮ ಬ್ಯಾಡಗೊಟ್ಟದಲ್ಲಿ. ಕಾಡಿನಲ್ಲಿ ಇದ್ದರೆ ನೀವು ಎಂದೆಂದಿಗೂ ಶಿಕ್ಷಣ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ತೀರಾ ಅಂತ 2016ರಲ್ಲಿ ಅಂದು ಕೂಡ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಅವರೇ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ದಿಡ್ಡಹಳ್ಳಿಯಲ್ಲಿ ವಾಸಿಸುತ್ತಿದ್ದ 500ಕ್ಕೂ ಹೆಚ್ಚು ಕುಟುಂಬಗಳನ್ನು ಒಕ್ಕಲೆಬ್ಬಿಸಿದ್ರು. ಬಳಿಕ ಕುಶಾಲನಗರ ತಾಲೂಕಿನ ಬ್ಯಾಡಗೊಟ್ಟದಲ್ಲಿ 350ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸೂರನ್ನು ಒದಗಿಸಲಾಗಿತ್ತು. ಇದೀಗ ಬ್ಯಾಡಗೊಟ್ಟದಲ್ಲಿ ಅಂಗನವಾಡಿಗೆ ಹೋಗುವ 25ಕ್ಕೂ ಹೆಚ್ಚು ಪುಟಾಣಿಗಳಿದ್ದಾರೆ. ವಿಪರ್ಯಾಸ ಅಂದರೆ ಅಂಗನವಾಡಿಗೆ ಶಿಕ್ಷಕಿಯಾಗಲಿ ಸಹಾಯಕಿಯಾಗಲಿ ಇಲ್ಲ. ಬದಲಾಗಿ ಪಕ್ಕದ ಊರಿನಲ್ಲಿರುವ ಅಂಗನವಾಡಿ ಶಿಕ್ಷಕಿಗೆ ಬ್ಯಾಡಗೊಟ್ಟದ ಅಂಗನವಾಡಿಯ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಆ ಶಿಕ್ಷಕಿ ವಾರದಲ್ಲಿ 3 ದಿನ ಮಾತ್ರವೇ ಅಂಗನವಾಡಿಗೆ ಬರಲು ಸಾಧ್ಯ ಆಗ್ತಾ ಇದೆ. ಇನ್ನು ಬ್ಯಾಡಗೊಟ್ಟ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಗರ್ಭಿಣಿಯರು ಬಾಣಂತಿಯರು ಇರುವುದರಿಂದ ಈ ಶಿಕ್ಷಕಿ ಅಂಗನವಾಡಿಗೆ ಬಂದರೂ ಗರ್ಭಿಣಿಯರು ಬಾಣಂತಿಯರನ್ನ ಭೇಟಿಯಾಗುವುದರಲ್ಲೇ ಸಮಯ ಮುಗಿದು ಹೋಗ್ತಾ ಇದೆ. ಜೊತೆಗೆ ಅಂಗನವಾಡಿಗೆ ಸಹಾಯಕಿಯೂ ಇಲ್ಲದೆ ಇರುವುದರಿಂದ ಈ ಪುಟಾಣಿಗಳಿಗೆ ವಿತರಿಸಬೇಕಾಗಿರುವ ಆಹಾರ ಸಿದ್ಧಪಡಿಸುವುದನ್ನು ಇವರೇ ಮಾಡಬೇಕಾಗಿದೆ. ಇದರಿಂದ ಪುಟಾಣಿಗಳಿಗೆ ಕಲಿಸುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಇಂದಿಗೂ ಶಾಲಾ ಪೂರ್ವ ಶಿಕ್ಷಣದಿಂದಲೇ ವಂಚಿತರಾಗ್ತಾ ಇದ್ದಾರೆ. ವಿಪರ್ಯಾಸ ಅಂದರೆ ಐಟಿಡಿಪಿ ಇಲಾಖೆಯಿಂದ ಅಂಗನವಾಡಿಗೆಂದು ಕಳೆದ 5 ವರ್ಷಗಳ ಹಿಂದೆ ಕಟ್ಟಡ ನಿರ್ಮಿಸಿದ್ದರೂ ಅದು ಕಾಮಗಾರಿ ಇಂದಿಗೂ ಪೂರ್ಣಗೊಂಡಿಲ್ಲ. ಬಣ್ಣ ಕೂಡ ಬಳಿದಿಲ್ಲ. ಕೂಡಿಗೆ ಗ್ರಾಮ ಪಂಚಾಯಿತಿಗೆ ಅಂಗನವಾಡಿ ಕಟ್ಟಡವನ್ನು ಹಸ್ತಾಂತರಿಸಬೇಕಾಗಿದ್ದು ಆ ಕಾರ್ಯ ಇಂದಿಗೂ ಹಸ್ತಾಂತರವಾಗಿಲ್ಲ. ಪರಿಣಾಮವಾಗಿ ಅಂಗನವಾಡಿಯಲ್ಲಿ ಕನಿಷ್ಠ ಮಕ್ಕಳಿಗೆ ಕುಳಿತುಕೊಳ್ಳುವುದಕ್ಕೂ ಚಾಪೆ ಕೂಡ ಇಲ್ಲ. ಆಹಾರ ಸೇವಿಸುವುದಕ್ಕೆ ಪ್ಲೇಟು ಲೋಟಗಳು ಇಲ್ಲ. ಇಲ್ಲಿನ ಸ್ವಸಹಾಯ ಸಂಘಗಳ ಸಹಾಯದಿಂದ ಚಾಪೆ ಕೊಂಡು ಹಾಕಿದ್ದೇವೆ ಎನ್ನುತ್ತಾರೆ ಇಲ್ಲಿನ ಶಿಕ್ಷಕಿ ಶಾಲಿನಿ. ಇಂತಹ ದುಸ್ಥಿತಿಯಲ್ಲಿ ಪುಟಾಣಿಗಳು ಬದುಕುವಂತಾಗಿದೆ. ಅಂಗನವಾಡಿ ಕಟ್ಟಡ ಅಂತ ಐಟಿಡಿಪಿ ಇಲಾಖೆ ಮಾಡಿದ್ದರೂ ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ನೀಡಿಲ್ಲ. ಕಿಟಕಿಗಳು ಹೊಡೆದು ಹೋಗಿದೆ. ಶಿಕ್ಷಕಿ ಸಹಾಯಕಿ ಯಾರೂ ಇಲ್ಲದೆ ಇರುವುದರಿಂದ ನಾವು ನಮ್ಮ ಮಕ್ಕಳನ್ನು ಅಂಗನವಾಡಿಯಲ್ಲಿ ಹೇಗೆ ಬಿಟ್ಟು ಹೋಗುವುದು? ಕೂಲಿ ಕೆಲಸಕ್ಕೆ ಹೋಗುವ ನಾವು ವಾಪಸ್ ಬರುವುದು ಸಂಜೆ ಆಗುತ್ತೆ. ಹೀಗಿರುವಾಗ ವಾರದಲ್ಲಿ 3 ದಿನ ಬರುವ ಅಂಗನವಾಡಿ ಶಿಕ್ಷಕಿಯನ್ನ ನಂಬಿ ಹೇಗೆ ಬಿಟ್ಟು ಹೋಗುವುದು ಅಂತಾರೆ ಇಲ್ಲಿನ ಜನ. ಅಂಗನವಾಡಿ ಕಟ್ಟಡದ ಹಿಂಭಾಗದಲ್ಲಿ ಹಾದು ಹೋಗಿರುವ ಗ್ರಾಮದ ಒಳಚರಂಡಿ ಶೌಚ ಗುಂಡಿ ತುಂಬಿ ಹರಿತಾ ಇದ್ದು ನಮ್ಮ ಮಕ್ಕಳಿಗೆ ಅನಾರೋಗ್ಯ ಕಾಡುವ ಆತಂಕ ಕೂಡ ಎದುರಾಗಿದೆ. ಈ ಕುರಿತು ಸಾಕಷ್ಟು ಬಾರಿ ಪಂಚಾಯಿತಿಗೆ ದೂರು ನೀಡಿದ್ದೇವೆ. ಆದರೆ ಪಂಚಾಯಿತಿಯವರು ಕಟ್ಟಡವನ್ನು ಐಟಿಡಿಪಿ ಇಲಾಖೆ ನಮಗೆ ಹಸ್ತಾಂತರ ಮಾಡಿಲ್ಲ. ಹೀಗಾಗಿ ನಾವು ಹೇಗೆ ಸ್ವಚ್ಛತೆ ಅಥವಾ ನಿರ್ವಹಣೆ ಮಾಡುವುದು ಅಂತ ಇಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲಾಖೆಗಳು ಮಾಡಿಕೊಂಡಿರುವ ಎಡವಟ್ಟಿನಿಂದಾಗಿ ನಾವು ನಮ್ಮ ಮಕ್ಕಳು ನರಳಾಡುವ ಸ್ಥಿತಿ ಬಂದಿದೆ ಅಂತ ಪೋಷಕರಾದ ಮೋಹನ್ ಅನ್ನೋರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಅರಣ್ಯದಲ್ಲಿದ್ದರೆ ಇನ್ನೂ ಹಿಂದುಳಿಯುತ್ತೀರಾ ಅಂತ ಅವತ್ತು ಪುನರ್ವಸತಿ ಕಲ್ಪಿಸಿದ ಸರ್ಕಾರ ಅವರ ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡ್ತಿದೆ ಅನ್ನೋದರಲ್ಲಿ 2 ಮಾತಿಲ್ಲ.